ಹಾಯ್ ಫ್ರೆಂಡ್ಸ್, ನಾವಿವತ್ತು ಚಂದ್ರಾಯಪಟ್ಟಣ ತಾಲೂಕು ಹಿರಿಸವೆ ಹೋಬಳಿಯ ಬೂಕನಬೆಟ್ಟದ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ಮತ್ತು ದನಗಳ ಜಾತ್ರೆ ಇರೋದ್ರಿಂದ ಒಂದ್ಸಲ ನೋಡ್ಕೊಬರೋಣ. ಈ ಸಲನೇ ಫಸ್ಟ್ ಹೋಗ್ತಿರೋದು. ಒಂದ್ಸಲ ನೋಡ್ಕೊಬರೋಣ. ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಳ ಜೊತೆ ಹೋಗ್ಬರೋಣ ಅಂತ ಫ್ರೆಂಡ್ ಫ್ಯಾಮಿಲಿ ನಾವು ಮಕ್ಕಳು ಎಲ್ಲ ಹೊರಟು ಹಾಸನಿಂದ ಬೆಂಗಳೂರು ಬಸ್ ಹತ್ತೀವಿ. ಹಿರಿಸವೆ ಹತ್ರ ಇಳಿದ್ಬಿಟ್ಟು ಅಲ್ಲಿ ಹಿರಿಸವೆಯಿಂದ ಆಟೋದಲ್ಲಿ ದೇವಸ್ಥಾನದ ಹತ್ರ ಹೋದು. ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಮಳೆ ಇತ್ತು, ಮೋಡ ಆಗಿರೋದ್ರಿಂದ ಒಂದು ಸ್ವಲ್ಪ ಮಳೆ ಉದುರುತ್ತಾ ಇತ್ತು. ನಾವು ಆಟೋದಲ್ಲಿ ಹೋಗಿ ದೇವಸ್ಥಾನ ತಲುಪ್ತು. ನಾನು ಇದೇ ಫಸ್ಟ್ ಹೋಗಿರೋದ್ರಿಂದ ನನಗೂ ಅಷ್ಟಾಗಿ ಆ ದೇವಸ್ಥಾನದ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಇದು ಬನ್ನೂರು ಕುರಿ ಅಂತೆ. ಸೊ ಎಲ್ಲ ಕುರಿ ಎತ್ತುಗಳು ಎಲ್ಲ ಜಾಸ್ತಿ ಈ ಜಾತ್ರೆಯಲ್ಲಿ. ಸೊ ಹಾಗಾಗಿ ಫಸ್ಟು ನಮಗೆ ಈ ಕುರಿಗಳು ಸಿಕ್ಕಿವು. ಇದ್ರ ಹತ್ರ ಇವೆಲ್ಲ ನೋಡಿ ಫೋಟೋ ಎಲ್ಲ ತಗೊಂಡ್ಬಿಟ್ಟು ನಾವು ಮುಂದೆ ದೇವಸ್ಥಾನಕ್ಕೆ ಹೊರಟು. ಚೆನ್ನಾಗಿತ್ತು ದೇವಸ್ಥಾನ. ಜಾಸ್ತಿ ಬೆಟ್ಟ ಏನು ಹತ್ತಂಗಿಲ್ಲ, ಸ್ವಲ್ಪ ದೂರ ಅಷ್ಟೇ ಹತ್ತಬೇಕು. ಇಲ್ಲಿ ಹಳ್ಳಿಗಳಿಗೆ ಏನೇನು ಬೇಕು ಅದು ಕೃಷಿ ಸಾಮಗ್ರಿಗಳು ಆ ಥರ ಎಲ್ಲ ಸಿಗ್ತಿತ್ತು. ನೇಗಿಲು, ಕಾಯಿ ತುರೆಮಣೆ ಮತ್ತು ಕುಡ್ಲು, ಮಚ್ಚು, ಒಟ್ಟಿಗೆ ಮರದಲ್ಲಿ ಏನೇನು ಮಾಡ್ತಾರೆ ಅವೆಲ್ಲ ಈ ಜಾತ್ರೆಯಲ್ಲಿ ಮಾರ್ತಿದ್ರು. ಚೆನ್ನಾಗಿತ್ತು ಒಂಥರ. ನಾವು ಈಗ ಪ್ಲಾಸ್ಟಿಕ್ಕಲ್ಲಿ ನೋಡ್ತಿರೋದ್ರಿಂದ ವುಡ್ಡಲ್ಲಿ ಮಾಡಿರೋದು, ಮರದಿಂದ ಮಾಡಿರೋದೆಲ್ಲ ಈ ಜಾತ್ರೆಯಲ್ಲಿ ನೋಡ್ಬೋದಾಗಿತ್ತು. ನಾವು ಹೊರಟು ಸುಮ್ಮನೆ ಜನ ಎಲ್ಲಿ ಹೋಗ್ತಿದ್ರು ಅಲ್ಲಿ ಹೋಗ್ತಲ್ಲ. ಇದು ನನಗೆ ಸರಿಯಾಗಿ ಅಡ್ರೆಸ್ ಗೊತ್ತಿರಲಿಲ್ಲ, ಆದರೂ ದೇವಸ್ಥಾನ ತಲುಪ್ತು. ಗೊತ್ತಾಗುತ್ತೆ ಹೋದ ತಕ್ಷಣ ದೇವಸ್ಥಾನ ಅಲ್ಲೇ ಇದೆ ಅಂತ. ಸೀದಾ ರೋಡಲ್ಲಿ ಚೆನ್ನಾಗಿ ನಡ್ಕೊಂಡು ಹೋದ್ವು. ಎಲ್ಲ ಸ್ವಲ್ಪ ಮೇಲೆ ಇದೆ ದೇವಸ್ಥಾನ, ಸ್ವಲ್ಪ ಮೆಟ್ಲು ಹತ್ಬೇಕಷ್ಟೇ. ಎಲ್ಲ ಮನೆಗೆ ಏನೇನು ಬೇಕು ಎಲ್ಲ ತಗೋತಿದ್ರು. ಒನಕೆ, ಕುತ್ಲಿ ಆ ಥರ ಎಲ್ಲ ಮಾರ್ತಿದ್ರು. ಮಕ್ಕಳಿಗೆ ಆಟ ಸಾಮಾನುಗಳೆಲ್ಲ ಮಾರ್ತಿದ್ರು. ನಾವು ಫಸ್ಟು ದೇವ್ರ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ದೇವಸ್ಥಾನ ಮೇಲೆ ಹೋಗ್ಬರೋಣ ಅಂತ ಹೊರಟು. ಚೆನ್ನಾಗಿದೆ ದೇವಸ್ಥಾನ, ರಂಗನಾಥ ಸ್ವಾಮಿ ಬೆಟ್ಟ. ನಾವು ಬೆಟ್ಟ ಜಾಸ್ತಿ ಹತ್ತಬೇಕೇನೋ, ಮಕ್ಳು ಹತ್ತಲ್ವೇನೋ ಅಂದ್ಕೊಂಡಿದ್ದು. ಒಂದು ಸ್ವಲ್ಪ ದೂರ ಅಷ್ಟೇ ಹತ್ಬೋದು. ದೇವಸ್ಥಾನದ ಹತ್ರ ಹೋದು ಅಲ್ಲಿ ದೇವ್ರದ್ದು ಪಲ್ಲಕ್ಕಿ, ದೇವ್ರದ್ದು ಪಲ್ಲಕ್ಕಿ ಪ್ರದಕ್ಷಿಣೆ ಆಗ್ತಿತ್ತು. ಸೊ ಅದು ದರ್ಶನ ಮಾಡಿಕೊಂಡು ನಾವು ಮೇಲೆ ಹೋದು. ಇಲ್ಲಿಂದ ಮೇಲೆ ಹೋಗ್ಬೇಕು. ಒಂದು ಸ್ವಲ್ಪ ಮೆಟ್ಲು ಅಷ್ಟೇ, ಜಾಸ್ತಿ ದೂರ ಏನಿಲ್ಲ, ಹತ್ಬೋದು. ಇವತ್ತು ಭಾನುವಾರ ಆಗಿರೋದ್ರಿಂದ ಜಾಸ್ತಿ ಜನ ಇದ್ದರು. ಇನ್ನು ಗುರುವಾರ ಶುಕ್ರವಾರ ಎಲ್ಲ ಇನ್ನೂ ಜಾಸ್ತಿ ಜನ ಇದ್ರಂತೆ. ನಾವು ಜಾಸ್ತಿ ಜನ ಇವತ್ತೇ ಅಂದ್ಕೊಂಡಿದ್ದು, ಆಮೇಲೆ ಗೊತ್ತಾಯಿತು ನಿನ್ನೆ ಮೊನ್ನೆ ಎಲ್ಲ ಜಾಸ್ತಿ. ಒಳಗೆ ದೇವ್ರ ದರ್ಶನ ಮಾಡೋಣ ಅಂತ ಹೋದು. ವೆಹಿಕಲ್ಗಳು, ಎಲ್ಲಿ ನೋಡಿರೋ ಎತ್ತುಗಳು, ಎಲ್ಲಿ ನೋಡಿರೋ ಜನ ಈ ಜಾತ್ರೆಯಲ್ಲಿ. ಚೆನ್ನಾಗಿತ್ತು ಒಂಥರ ಜಾತ್ರೆ. ಈಗೆಲ್ಲೂ ಈ ಥರ ಜಾತ್ರೆಗಳು ನೋಡಿರಲಿಲ್ಲ ನಾವು ಮೊಬೈಲಲ್ಲಿ ರೀಲ್ಸ್ಗಳಲ್ಲೆಲ್ಲ ನೋಡಿ ದೇವ್ರ ದರ್ಶನ ಮಾಡ್ಕೊಬರೋಣ ಇವತ್ತು ಅಂತ ಹೊರಟು. ಇದು ಒಳಗಿರೋ ದೇವರು ಇದೇ ದೇವರು, ಮೂಲ ವಿಗ್ರಹ. ಮೂಲ ದೇವರು ಇದೇ ಆಗಿರೋದ್ರಿಂದ ಒಳಗೂ ಜಾಸ್ತಿ ರಶ್ ಇತ್ತು. ಆದರೂ ಕ್ಯೂ ಅಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದು. ಏನೂ ತೊಂದರೆ ಆಗಲಿಲ್ಲ, ಚೆನ್ನಾಗಿತ್ತು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ನಮಸ್ತೆ ನಾರಾಯಣೋ ವಾಸುದೇವಾಯ
ಮೂರು ಸುತ್ತಿಸ್ಬಿಟ್ಟು ಅಲ್ಲೇ ಇಟ್ಟಿದ್ರು. ಅಲ್ಲೂ ನೋಡ್ಕೊಂಡು ನಾನು ನೋಡ್ತಿದ್ದೆ ಜನ ಎಷ್ಟು ಜನ ಬರ್ತಾವ್ರೆ ಹೋಗ್ತಾವ್ರೆ ಅಂತ. ಜಾಸ್ತಿ ಜನ ಇದ್ದರು, ಜಾಸ್ತಿ ವೆಹಿಕಲ್ ಇದ್ದು, ಎಲ್ಲಿ ನೋಡಿರು ಎತ್ತುಗಳು. ಅದೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದು, ಇನ್ನು ಜಾತ್ರೆ ಅಂದಮೇಲೆ ಮಕ್ಕಳಿಗೆ ಏನಾದರೂ ಕೊಡಿಸ್ಬೇಕು ಅಂತ ಮಕ್ಕಳಿಗೆ ಹೊಟ್ಟೆ ಹಸ್ತಿತ್ತು. ಹಾಗಾಗಿ ಫಸ್ಟು ಕೆಳಗೆ ಬಂದು ಮಕ್ಕಳಿಗೂ ಏನೇನು ಬೇಕು ಕೇಳಿ ಎಲ್ಲ ಕೊಡಿಸ್ತು. ಜಿಲೇಬಿ, ಪುರಿ, ಖಾರ, ಸ್ವೀಟು ಎಲ್ಲ ಜಾಸ್ತಿ ಮಾರ್ತಿದ್ರು. ನಾವು ಒಂದು ಸ್ವಲ್ಪ ತಗೊಂಡು ಮಕ್ಳು ಏನು ಬೇಕು ಅಂತ ಕೇಳಿ ಅವ್ರಿಗೆ ಏನು ಬೇಕು ಅದು ಕೊಡಿಸಿ ನಾವು ದರ್ಶನ ಎಲ್ಲ ಮುಗಿಸಿ ಎಲ್ಲ ಮುಗೀತು. ಇನ್ನು ಎತ್ತುಗಳು ನೋಡೋಣ ಅಂತ ಹೊರಡ್ತಿದ್ದು. ಅಷ್ಟೊತ್ತಿಗೆ ಒಂದು ಕುದುರೆ ಬಂದು ನಿಂತಿತ್ತು. ಫೋಟೋಸ್ ವೀಡಿಯೋಸ್ ತೆಗಿಬೇಡಿ ಅಂತಿದ್ರು, ಆದರೂ ನಾನು ಸ್ವಲ್ಪ ತಕ್ಕೊಂಡೆ. ತೆಗೆದ್ಬಿಟ್ಟು ಮುಂದೆ ಹೋದು. ಅದೇ ಹೇಳಲಿಲ್ವ, ಎಲ್ಲ ಥರ ದನ ಕರುಗಳ, ಹಸುಗಳ, ಎತ್ತುಗಳ. ನಾವಲ್ಲಿ ಒಬ್ಬರು ಮಾತಾಡಿಸಿ ಫೋಟೋ ತಗೋಬೇಕು ಒಂದು ಸ್ವಲ್ಪ ಅಂದೆ. ಅದಕ್ಕೆ ಇಟ್ಕೊತೀರಾ ಅಂದರು. ಅದಕ್ಕೆ ಆಯೋದಿಲ್ಲ, ಗುದ್ದಲ್ಲ, ಇದು ಹೋಗಿ ಫೋಟೋಸ್ ಎಲ್ಲ ತಗೊಳ್ಳಿ ಅಂತ ಅಂದರು. ಚಂದ್ರಪಟ್ಟಣದವ್ರು, ಜನಿವಾರದವ್ರಂತೆ. ಅವ್ರನ್ನ ಮಾತಾಡಿಸ್ಕೊಂಡು ಬಂದು. ಆದರೂ ಭಯ ಆಗುತ್ತೆ, ಅದು ಕೊಂಬುಗಳು ನೋಡಿರೆ ಹೆದರಿಕಾಗುತ್ತೆ. ಆದರೂ ಹೆದರಬೇಡಿ ಅಂದರು. ಆದರೂ ಒಂದು ಸ್ವಲ್ಪ ನಮಗೆ ಅಪರೂಪದಂಗೆ ಇಟ್ಕೊಳ್ಳೋದಲ್ವ, ಹಂಗಾಗಿ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಇವರೆಲ್ಲ ಒಂದು ವಾರದಿಂದ ಮೊದಲೇ ಬಂದು ಇಲ್ಲೇ ಇರೋದಂತೆ. ಇಲ್ಲೇ ಊಟ ತಿಂಡಿ ಎಲ್ಲ ಮುಗಿಸ್ಕೊತಾವ್ರೆ. ನಾನು ಒಂದು ಸ್ವಲ್ಪ ಹೊತ್ತು ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಬಂದೆ. ಒಂದು ಜೊತೆ ಎತ್ತುಗಳೇ 10 ಲಕ್ಷ 12 ಲಕ್ಷ ಹೇಳ್ತಿದ್ರು. ನಾನು ಸುಮ್ಮನೆ ಎಷ್ಟು ರೇಟು ಅಂತೆಲ್ಲ ಕೇಳ್ತಿದ್ನಲ್ಲ, ಹಂಗಾಗಿ ಒಂದು ಸ್ವಲ್ಪ ಸೇಲ್ ಆಗಿದ್ದಾವೆ, ಇನ್ನೊಂದು ಸ್ವಲ್ಪ ಇದ್ದಾವೆ ಮೇಡಮ್ ಅಂತ ಹೇಳಿದರು. ನಾವು ಫ್ರೆಂಡ್ಸ್ ಇಬ್ಬರೂ ಎತ್ತಿಡ್ಕೊಳಕ್ಕೆ ಹೆದರುತ್ತಿದ್ದು, ಆದರೂ ಒಂದು ಸ್ವಲ್ಪ ಇಟ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಜಾಗಕ್ಕೆ ಬಂದು, ಅವರು ಪಾಪ ಚಂದ್ರಾಯಪಟ್ಟಣದವ್ರಂತೆ, ಅವರು ಇಟ್ಕೊಳ್ಳಿ ಮೇಡಮ್ ಅಂತ ಹೇಳಿ ಎತ್ತುಗಳಿಗೆಲ್ಲ ಡೆಕೋರೇಷನ್ ಮಾಡಿ ಫೋಟೋ ತಗೊಂಡು. ಎಷ್ಟು ವರ್ಷ ಆಗುತ್ತೆ ಇದು ಜಾತ್ರೆ? ಇವರ ಅಲ್ಲ, ಎಷ್ಟು ದಿನ ನಡೆಯುತ್ತೆ ಅಂತ? ಒಂದು ವಾರ. ಈಗ ಎಷ್ಟು ದಿನ ಆಗಿದೆ? ಈಗ ಸಂಕ್ರಾಂತಿ ಅವಧಿ ಮುಗೀತಾ? 15ಕ್ಕೆ ಸಂಕ್ರಾಂತಿ. ಹೌದಾ? ಅದು ಈಗ ಫೇಮಸ್ ಆಗಿರೋದು, ಈಗ ಮೊಬೈಲಲ್ಲೆಲ್ಲ ನೋಡ್ಕೊಂಡು ಬಂದಿರೋದಲ್ಲ. ಅಲ್ಲ, ಇದು ಅವಾಗ್ಲಿಂದ ನಡೀತಿದೆ, ಆದ್ರೆ ನಾವು ಹಂಗೆ ಗೊತ್ತಿರೋದು ಈಗ ನಾವು ಮೊಬೈಲಲ್ಲಿ ರೀಲ್ಸ್ ಎಲ್ಲ ನೋಡ್ಕೊಂಡು ಬಂದಿರೋದು. ಹೌದಾ? ಆದ್ರೆ ನಮಗೆ ಗೊತ್ತಿರ್ಲಿಲ್ಲ ಈ ಸೈಡೆಲ್ಲ. ಈಗೆಲ್ಲ ಭೂಕುನ್ ಬೆಟ್ಟ ಜಾತ್ರೆ ಅಂದ್ರೆ ಅದೇ ಹಳಬ್ರೆಲ್ಲ ನೆಡ್ಸ್ಕೊಂಡ್ಬಂದಿರೋದು. ಹಂಗಾರೆ ಒಂದು ವಾರ ಆಯ್ತು ಮನೆಯೆಲ್ಲ ಬಿಟ್ಟು ಬಂದ್ಬಿಟ್ಟು ನೀವೆಲ್ಲ? ಇನ್ನು 3 ದಿವಸ ಮನೆ ಸೇರ್ತೀವಿ. 14ನೇ ತಾರೀಕು ಕಳ್ಕೊಂಡು ಮನೆ ಸೇರ್ತೀವಿ. ಹಸು ಎಲ್ಲ ಸಾಕಿದ್ದೀರಾ? ಅಂದ್ರೆ ಇದು ನೀವು ಕೊಂಡು ಸಾಕಿರೋದಾ ಇಲ್ಲ ಮನೆ ಸಾಕಿರೋದು? ಕೆಲವು ಕೊಂಡ್ಕೊಂಡ್ ಸಾಕ್ತಿವಿ, ಕೆಲವು ಮನೇಲಿ ಇರ್ತವೆ, ಅವನು ಜೋಡಿ ಹಾಕಿ ಸಾಕ್ತಿವಿ. ನಿಮ್ಮದು ಒಂದೊಂದು ವೀಡಿಯೋಸ್ ಹಾಕ್ತೀನಿ ನಾನು. ಹಾಂ, ಫೇಸ್ಬುಕ್ಕಲ್ಲಿ ಬರುತ್ತೆ ನೋಡಿ. ವ್ಲಾಗ್ ಮಾಡ್ತಿದ್ದೀನಲ್ಲ, ಸೊ ಹಂಗಾಗಿ ಹಾಕೋಣ ಅಂತ. ಇಲ್ಲೊಂದು ವಾತನ ಏನೋ ಸಾಕಿದ್ರು, ಚೆನ್ನಾಗಿತ್ತು. ಒಂದು ವಿಡಿಯೋ, ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಮನೆಗೆ ಹೊರಟು. ನಾವು ಸಿಟಿಲಿರೋದ್ರಿಂದ ನಮಗಷ್ಟು ಹಳ್ಳಿ ಲೈಫ್ ಅಷ್ಟಾಗಿ ನೋಡಿರಲಿಲ್ಲ. ಇವತ್ತು ನೋಡಿ ಖುಷಿ ಆಯಿತು. ಅವರು ಚೆನ್ನಾಗಿ ಸಾಕಿರ್ತಾರೆ, ಅವರು ಚೆನ್ನಾಗಿರೋ ಎತ್ತುಗಳ ಮುಂದೆ ನಾವು ಫೋಟೋಸ್ ತಗೊಳ್ಳೋದೇನು ದೊಡ್ಡದಲ್ಲ. ಸೊ ಹಾಗಾಗಿ ಮಕ್ಕಳಿಗೆಲ್ಲ ತೋರಿಸೋಣ ಅಂತ ಹೋಗಿದ್ದು ಅಷ್ಟೇ. ಹೀಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್